ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸಂದರ್ಭದಲ್ಲಿ ಮಾಳಾಪುರ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9 ಮೂರ್ನಾಲ್ಕು ಜನ ಬಂದು ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದ ಶಸ್ತ್ರಾವ ಹಲ್ಲೆ ಸ್ಥಳದಲ್ಲಿ ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳಲ್ಲಿದ್ದಾರೆ. ಅವರು ಕಂಪ್ಲೇಂಟು ನೀಡುವ ಪ್ರೋಸೆಸ್ಸಲ್ಲಿದೆ. ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನುವಂಥದ್ದು ಸಿಕ್ಕಿರೋ ಹಿನ್ನೆಲೆಯಲ್ಲಿ ನಾವು ಹುಡುಕಲಿಕ್ಕೆ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು. ಸರ್ 6 ಮಂತ್ಸ್ ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ಸರ್ ನಿಮ್ಮ ಹತ್ರ. 4-5 ಜನ ಹೆಸರು ಮೆನ್ಷನ್ ಪರಿಶೀಲನೆ ಮಾಡ್ತೇನೆ. ಯಾವಾಗ ವೆರಿಫೈ ಮಾಡ್ತೀನಿ. ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇದೆ. ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ಪಡೆದು ನಾನು ಮುಂದೆ ಕ್ರಮ ಕೈಗೊಳ್ಳುತ್ತೇನೆ. ಸರ್ ರಾಜಕೀಯ ದ್ವೇಷ ಆಮೇಲೆ ಹಳೆ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದ್ದಾವೆ ಸರ್ ಅದರಲ್ಲಿ. ಯಾಕಂದರೆ ಬೆಳೀತಾ ಏನಾದರೂ ಹೇಳಿದ್ರು ಸರ್ ಮನೆಯವರು ಏನಾದರೂ ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನ್ಸುತ್ತೆ ಅವ್ರ ಹತ್ರ ಮಾತಾಡಲಿಲ್ಲ. ಅವರು ಯಾರೇ ಕೃತ್ಯ ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕುಟುಂಬ ಸದಸ್ಯರಿದ್ದಾರೆ ಮತ್ತು ಸಮಾಜದ ಬಹಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆಯಲ್ಲಿ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡ್ತಾರೆ. ಪ್ರೀಪ್ಲಾನ್ ಏನಾದ್ರು ಮಾಡಿದ್ರು ಸರ್? ಅಂದರೆ CCTV ಫುಟೇಜಲ್ಲಿ ಫಸ್ಟಿಗೆ ಒಬ್ಬರು ಬರ್ತಾರೆ, ಆಮೇಲೆ ಒಂದು ಜೊತೆ 4 ಜನ, ಇನ್ನೊಂದು 2 ಜನ ಬಂದು ಹೊಡೆದ್ರು ಕೂಡ ಒಂದು ಹೊರಗಡೆ ಒಂದು ಚಾಕು ಹಾಕ್ತಾರೆ. ಇವರು ಒಳಗಡೆ ನೋಡಿ, ಇನ್ಸಿಡೆಂಟ್ ಆಗಿ ಒಂದು 4 ವರ್ಷ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಸೇರಿದ್ರು. ಅವನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳೋಂಥ ಪ್ರೊಸೆಸ್ಸಲ್ಲಿದೆ. ತನಿಖೆ ಇನ್ನೂ ಪ್ರಾರಂಭ ಆಗಿದೆ. ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡೋದು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ